ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಈಗ ಗಾಲಿ ಜನಾರ್ದನ ರೆಡ್ಡಿ ರೌದ್ರಾವತಾರವನ್ನು ತಾಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಸಿಬಿಐಗೆ ವಹಿಸಲು ಪಟ್ಟನ್ನು ಇಡ್ತಾ ಇದ್ದಾರೆ. ಯಾಕೆ ನೀವು ಆ ಒಂದು ಕೇಸನ್ನು ಸಿಬಿಐಗೆ ಕೊಡ್ತಾ ಇಲ್ಲ? ಇದೇ ಪ್ರಶ್ನೆಯನ್ನು ಜನಾರ್ದನ್ ರೆಡ್ಡಿ ಕೇಳ್ತಾ ಇದ್ದಾರೆ. ಈಗ 7 ಪ್ರಕರಣಗಳನ್ನು ಕೊಟ್ಟಂತಹ ಸಿಎಂಗೆ ಈ ಒಂದು ಪ್ರಕರಣವನ್ನು ಕೊಡೋಕೆ ಯಾಕೆ ಆಗ್ತಾ ಇಲ್ಲ? ಬಳ್ಳಾರಿಯಲ್ಲಿ ಆದಂತಹ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಯಿತು, ಗುಂಡೇಟಿಗೆ ಬಲಿಯಾದ ರಾಜಶೇಖರ್. ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರು ಸರಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಆ ಸಿಬಿಐಗೆ ವಹಿಸ್ತಿದ್ರೆ ನಾವೇನು ಮಾಡ್ತೀವಿ, ಕೋರ್ಟ್ ಮೊರೆ ಹೋಗ್ತೀವಿ, ಈ ಒಂದು ವಿಚಾರವಾಗಿ ವಹಿಸಬೇಕು ಅಂತ. ಬಳ್ಳಾರಿ ಕಾಂಗ್ರೆಸ್ ಏನಿದೆ ರಿಪಬ್ಲಿಕ್ ಆಗಿಬಿಟ್ಟಿದೆ. ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆ ಬಳ್ಳಾರಿ. ಕಾಂಗ್ರೆಸ್ ಪುಡಿ ರೌಡಿಗಳಿಂದ ಬಳ್ಳಾರಿ ನಲಗಿ ಹೋಗ್ತಾ ಇದೆ. ಅಲ್ಲೊಂದು ಜೀವ ಹೋಗಿದೆ ಸ್ವಾಮಿ. ಹಾಗೂ ಸಿಬಿಐ ತನಿಖೆ ಆಗಬೇಕಾದ್ರ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. ಮಾಜಿ ಸಚಿವ ಹಾಲಿ ಶಾಸಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಬಿಜೆಪಿಯವರು ಸಿಬಿಐಗೆ ಕೊಡಿ 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 ಅಂತ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಅವಧಿಯಲ್ಲಿ ನೀವು ಎಷ್ಟು ಜನ ಅಥವಾ ಎಷ್ಟು ಕೇಸ್ಗಳ ಬಗ್ಗೆ ಸಿಬಿಐಗೆ ವಹಿಸಿದ್ರಿ ನೀವು ಅದನ್ನು ಹೇಳಿ ಮೊದಲು, ಆಮೇಲೆ ನಾವು ಮಾತನಾಡ್ತೀವಿ ಅಂತ. ನಾನು ನನ್ನ ಅವಧಿಯಲ್ಲಿ 7 ಪ್ರಕರಣಗಳನ್ನು ಸಿಬಿಐಗೆ ವಹಿಸಿದ್ದೀನಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡ್ರು ಸಿದ್ದರಾಮಯ್ಯ ಅವರು. ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಒಂದು ಪ್ರಕರಣವನ್ನು ನೀವು ಕೊಡ್ತಾ ಇಲ್ಲ ಸಿಬಿಐಗೆ? ಬ್ಯಾನರ್ ಗಲಾಟೆಯಲ್ಲಿ ಒಂದು ಅಮಾಯಕ ಕಾರ್ಯಕರ್ತನ ಪ್ರಾಣ ಹೋಗಿದೆ. ಅವರು ಯಾವ ಪಕ್ಷದವರಾದ್ರೇನು ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ. ಮುಖ್ಯವಾಗಿ ಶ್ರೀರಾಮುಲು ಜನಾರ್ದನ ರೆಡ್ಡಿ ಏನಿದ್ದಾರೆ, ಬಳ್ಳಾರಿಯಾದಂತಹ ಗಲಾಟೆಯ ಬಗ್ಗೆ ಸಮಾವೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾತನಾಡಿದ್ರು, ಗುಡುಗಿದ್ರು. ಅಲ್ಲಿಂದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಮಾತನಾಡಿದ್ರು, ಕೆಲವೊಂದು ಆರೋಪಗಳನ್ನು ಮಾಡಿದರು. ಡ್ರಗ್ಸ್ ವಿಚಾರವಾಗಿ ಆರೋಪಗಳನ್ನು ಮಾಡಿದರು. ಯುವಕರನ್ನು ಹಿಂದೆ ಹಾಕ್ಕೊಂಡು ಅವರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಟ್ಗ ಇಸ್ಪೇಟ್ ದಂಧೆ ನಡೀತಾ ಇದೆ. ಓಸಿ ಅಂತ ಏನು ಹೇಳ್ತಾರೆ ಮಟ್ಕ, ಆ ರೀತಿಯಾದನ್ನೆಲ್ಲರೂ ಹಿಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಬಳ್ಳಾರಿ ಬೇರೆ ರೀತಿಯಾಗಿ ಆಗ್ತಾ ಇದೆ. ಗೂಂಡಾಗಳ ಒಂದು ನಗರ ಆಗ್ತಾ ಇದೆ, ಪುಡಿ ರೌಡಿಗಳ ಅಡ್ಡೆ ಆಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಆದರೆ ಅವರದ್ದೇ ಶಾಸಕ ಇರೋದ್ರಿಂದ ಇವರು ಏನೂ ಮಾಡ್ತಾ ಇಲ್ಲ. ಇದರ ಬಗ್ಗೆ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅಂದರೆ ಸಿಬಿಐ ಕೊಡಿ. ನಮಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ನಾವು ಸಿಬಿಐಗೆ ಕೊಡಿ ಅಂತ ಹೇಳ್ತಾ ಇದ್ದೀವಿ. ನೀವು ಯಾಕೆ ಕೊಡ್ತಾ ಇಲ್ಲ? ಯಾಕೆ ಸುಮ್ಮನೆ ಇದ್ದೀರಾ? ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದೀರಾ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಲೇಜ್ ಜನಾರ್ದನ ರೆಡ್ಡಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಬ್ಬರದ್ದು ಹಳೆಯ ವಿಚಾರ, ಹಳೆಯ ದ್ವೇಷ, ಹಳೆಯ ಗಲಾಟೆ ಅವೆಲ್ಲವೂ ಕೂಡ ಇದೆ. ಅವೆಲ್ಲವೂ ಕೂಡ ಇವರಿಬ್ಬರ ಮನಸ್ಸಲ್ಲಿರುತ್ತೆ. ಹೀಗಾಗಿ ಇಬ್ಬರೂ ಕೂಡ ರೋಷಾವೇಶವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಬರೀ ಬಳ್ಳಾರಿ ಬ್ಯಾನರ್ ಗಲಾಟೆಯ ವಿಚಾರವಾಗಿ ಬರ್ತಿರುವಂತಹ ಮಾತುಗಳಲ್ಲ, ಬೇರೆ ಹಳೆಯ ವಿಚಾರಗಳನ್ನು ಕೂಡ ತಲೆಯಲ್ಲಿಟ್ಟುಕೊಂಡು ಇಬ್ಬರು ನಾಯಕರು ಮಾತನಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿದ್ದು, ಅದಾದಮೇಲೆ ಇವರು ಜೈಲಿಗೆ ಹೋಗಿದ್ದು. ಈಗ ಮತ್ತೆ ಜನಾರ್ದನ ರೆಡ್ಡಿ, ನಾನು ಏನೂ ಮಾಡಿಲ್ಲ ನೋಡಿ, ಹೊರಗೆ ಬಂದಿದ್ದೀನಿ, ನನಗೆ ಜನರ ಆಶೀರ್ವಾದ ಇದೆ, ನಾನು ಗಂಗಾವತಿಯಲ್ಲಿ ನಿಂತ್ಕೊಂಡು ಗೆದ್ದಿದ್ದೀನಿ ಅಂತ ಮತ್ತೆ ಅವರು ಹೇಳ್ತಾ ಇದ್ದಾರೆ. ಬನ್ನಿ, ನೀವೇನೂ ಮಾಡೋಕ್ಕಾಗಲ್ಲ ನನಗೇನು ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಇಬ್ಬರು ನಾಯಕರು ಕೂಡ ದಿಗ್ಗಜರೇ, ಇಬ್ಬರು ಕೂಡ ಸವಾಲುಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಆದರೆ ಸಿಎಂ ಮುಂದಿರುವಂಥ ಪ್ರಶ್ನೆ ಏನಂದರೆ, ನೀವು ಬೇರೆ ಪ್ರಕರಣಗಳನ್ನು ಕೊಟ್ಟಿದ್ದೀರಲ್ಲ ಸಿಬಿಐಗೆ, ನಮ್ಮ ಕೇಸನ್ನು ಯಾಕೆ ಕೊಡ್ತಾ ಇಲ್ಲ? ಬಳ್ಳಾರಿಯಲ್ಲಿ ಆದಂತಹ ಒಂದು ಗಲಾಟೆಯಲ್ಲಿ ತಪ್ಪು ಕಾಂಗ್ರೆಸ್ ನಾಯಕರದ್ದೇ ಇದೆ, ಅದಕ್ಕೋಸ್ಕರ ಇವರು ಸಿಬಿಐಗೆ ಕೊಡ್ತಾ ಇಲ್ಲ. ಕೊಟ್ಬಿಟ್ರೆ ಎಲ್ಲಿ ಇವರ ಒಂದು ಬಣ್ಣ ಬಯಲಾಗುತ್ತೋ ಅಂತ ಹೆದರ್ಕೊಂಡೇ ಕೊಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಗರು ಆರೋಪವನ್ನು ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಕೂಡ ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಅಂಥ ಮಹಾನ್ ನಾಯಕರಾಗಿದ್ದರೆ, ಸತ್ಯವಂತರಾಗಿದ್ದರೆ, ಜನರು ನಂಬಬೇಕು ಅಂತ ಏನಾದರೂ ಇದ್ದರೆ ಅಧಿಕಾರ ನಿಮ್ಮದು ಹೋಗುತ್ತೆ, ನೀವು ಸಿಎಂ ಸ್ಥಾನದಲ್ಲಿ ಜಾಸ್ತಿ ಇರೋದಿಲ್ಲ. ಡಿ ಕೆ ಶಿವಕುಮಾರ್ ವಿಚಾರವಾಗಿ ಮತ್ತು ಸಿದ್ದರಾಮಯ್ಯ ವಿಚಾರವಾಗಿ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾತುಕತೆ ಆಯಿತು. ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು ಜನಾರ್ದನ್ ರೆಡ್ಡಿ ಅವರು, ಏನಂದರೆ ನೋಡಿ, ನಿಮ್ಮ ಸೀಟನ್ನು ಡಿ ಕೆ ಶಿವಕುಮಾರ್ ಅವರು ಕಸಿದುಕೊಳ್ತಾರೆ, ಅದು ಪಕ್ಕ. ನೀವು ಇರೋ ತನಕ ಆದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಹೋಗಿ. ಕಪ್ಪು ಚುಕ್ಕೆ ಇಲ್ಲದಂತಹ ರಾಜಕಾರಣಿ ಅಥವಾ ನಾಯಕರು ಅಂತ ಅನಿಸ್ಕೊಳ್ಳಿ. ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಂತಹ ವ್ಯಕ್ತಿ ನೀವು ಅಂತ ಹೇಳ್ತಾ ಇದ್ದಾರಲ್ವಾ, ಆ ಒಂದು ಘನತೆಗೆ ಧಕ್ಕೆ ಬರಬಾರ್ದು ಅಂತಂದರೆ ನಮ್ಮ ಕೇಸ್ ಏನಿದೆ ಬಳ್ಳಾರಿಯ ಒಂದು ಬ್ಯಾನರ್ ಗಲಾಟೆಯ ಕೇಸ್, ಅದನ್ನು ನೀವು ಸಿಬಿಐಗೆ ವಹಿಸಲೇಬೇಕು ಅಂತ ಹೇಳಿ ಆ ಸಮಾವೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಸಿದ್ದರಾಮಯ್ಯ ಅವರು, ರೇ ನೀವು ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಎಷ್ಟು ಕೇಸ್ ಕೊಟ್ಟಿದ್ದೀರಿ? ನಾನು ಅಧಿಕಾರಕ್ಕೆ ಬಂದ ಮೇಲೆ 7 ಕೇಸ್ ಕೊಟ್ಟಿದ್ದೀನಿ. ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಪ್ರಶ್ನೆ ಆಗ್ತಾ ಇದೆ.
ಕಾಂಗ್ರೆಸ್ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತಾ, CBIಗೆ ವಹಿಸುತ್ತಾ ಇಲ್ವಾ, ಜನಾರ್ದನ ರೆಡ್ಡಿಯವರ ಆಗ್ರಹಕ್ಕೆ ಮಣಿಯುತ್ತಾ? ಒಂದು ವೇಳೆ ಇಲ್ಲ ಅಂತಂದರೆ ಮುಂದಿನ ನಡೆ ಏನು? ಅವ್ರು ಹೇಳ್ತಾ ಇದ್ದಾರೆ, ನಾವು ಕಾನೂನಿನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ, ಕೋರ್ಟ್ ಮೊರೆಯನ್ನು ಹೋಗ್ತೀವಿ ಅಂತ ಹೇಳಿ. ಈ ಬ್ಯಾನರ್ ಗಲಾಟೆಯ ವಿಚಾರವಾಗಿ ಇದು ದೊಡ್ಡ ರಾಜಕಾರಣವಾಗಿ ಬದಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.